ಕರ್ನಾಟಕ ರಾಜ್ಯ ಗಂಗಾಮತ ಕೋಲಿ ಕಬ್ಬಿಲಿಗ ಮಗವೀರ ಸಮಾಜದಿಂದ ನಾವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಲಿಕ್ಕೆ ಅಂತೇಳಿ ನಾವು ಪೂರ್ವಭಾವಿಯಿಂದ ಸಭೆ ಕರೆದಿದ್ವಿ. ನಾವು ನಿರೀಕ್ಷೆ ಇರಲಿಲ್ಲ. ಯಾಕೆಂದರೆ ನಾವು ನಾವು ಕರೆದಿದ್ದು ಬರೀ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಮತ್ತು ಸಮಾಜದ ಮುಖಂಡರು ಅಂತೇಳಿ ಅಷ್ಟೇ. ನಾವು ಸೀಮಿತ ಸಮಾನ ಮನಸ್ಕರನ್ನು ನಾವು ಸಭೆಗೆ ಆಹ್ವಾನ ಮಾಡಿದ್ವಿ. ಆದರೆ ನಮ್ಮ ಪ್ರೀತಿಗೆ ಹೋಗೊಟ್ಟು ಇಡೀ ರಾಜ್ಯದಿಂದ ಸಾವಿರಾರು ಜನ ಒಕ್ಕೂರಿನಿಂದ ಬಂದು ಈ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. 32 ಜಿಲ್ಲೆಯಿಂದ, ರಾಜ್ಯದಲ್ಲಿ 32 ಜಿಲ್ಲೆಯಿಂದನೂ ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಸಮಾಜದ ಮುಖಂಡರುಗಳು, ನಮ್ಮ ಈ 39 ಪರ್ಯಾಯ ಪದಗಳ ನಾಯಕರುಗಳು ಕೂಡ ಇಂದಿನ ಸಭೆಯಲ್ಲಿ ಆಗಮಿಸಿದ್ರು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಪೂರ್ಣವಾಗಿ ಅಚ್ಚುಕಟ್ಟಾಗಿ ಯಶಸ್ವಿ ಆಯಿತು ಇಂದಿನ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಿಂದ ನಾವು ಎಷ್ಟೇ ಹೋರಾಟ ವಿಚಾರವಾಗಲಿ, ಸಮಾಜದಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದ ಆಗಲಿ, ಕೇಂದ್ರ ಸರ್ಕಾರದಿಂದ ಆಗಲಿ ನಮ್ಮನ್ನು ಯಾರು ಕೂಡ ಐಡೆಂಟಿಫೈ ಮಾಡ್ತಾ ಇಲ್ಲ. ಯಾಕೆ ಅಂತೇಳಿದರೆ ನಮ್ಮಲ್ಲಿ ಕೆಲವು ಹಿಂದೆ ಸಮಸ್ಯೆಗಳಿದ್ವು. ನಮ್ಮ ಸಮಾಜ ಹಿಂದೆ ಒಗ್ಗಟ್ಟು ಅನ್ನೋದು ಕಡಿಮೆ ಇತ್ತು. ಆದರೆ ನಮ್ಮ ಎಲ್ಲರಿಗೂ ಕೂಡ ಅವೇರ್ನೆಸ್ ಬಂದಿದೆ. ನಾವು ನಮ್ಮ ಸಮಾಜದ ಮುಂಚೂಣಿಯಲ್ಲಿ ಹೋಗಲೇಬೇಕು ಅಂತ ಎಲ್ಲ ನಾಯಕರು ಒಕ್ಕೂರಲಿಂದ ಮುಂದೆ ಬಂದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ನಮ್ಮ ಸಮಾಜ ಇದೆ, ನಾವು ಇದ್ದೀವಿ ಅಂತೇಳಿ ನಾವು ಅದನ್ನು ತೋರಿಸ್ಲಿಕ್ಕೆ ಅಂತೇಳಿ ನಾವು ಈ ಪೂರ್ವಭಾವಿ ಸಭೆ ಕರೆಸಿದ್ದೀವಿ. ಮುಂದೆ 2 ಲಕ್ಷ ಜನ ಸೇರಿಸಿ, ದಾವಣಗೆರೆಯಲ್ಲಿ 2 ಲಕ್ಷ ಜನ ಸೇರಿಸಿ ಬೃಹತ್ ಸಮಾವೇಶ ಮಾಡಿ, ಆ ಸಮಾವೇಶದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸರ್ ಅವರನ್ನು ಹಾಗೂ ಕೆಲವು ಕೇಂದ್ರ ನಾಯಕರುಗಳನ್ನು ನಾವು ಸಮಾವೇಶಕ್ಕೆ ಆಹ್ವಾನ ಮಾಡಬೇಕು ಅಂತ ಹೇಳಿದ್ದೀವಿ. ಆ ಸಮಾರಂಭಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ನಾಯಕರುಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದರೆ ಮುಂದೆ ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ ಏನಂತ ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಅದರಿಂದ ಮುಂದೆ ಆ ಹೋರಾಟದಿಂದ ಮುಂದೆ ನಾವು ಎಷ್ಟೇ ಹೋರಾಟ ವಿಚಾರವಾಗಲಿ, ಸಮಾಜದ ಅಭಿವೃದ್ಧಿ ವಿಚಾರವಾಗಲಿ ಹೋರಾಡ್ತೀವಿ, ನಮಗೆ ಶಕ್ತಿ ಬರ್ತದೆ ಅಂತೇಳಿ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಹಾವೇರಿ, ಗದಗ, ರಾಣೆಬೆನ್ನೂರು, ತುಮಕೂರು ಮತ್ತು ಬಳ್ಳಾರಿ ಮತ್ತು ಕೊಪ್ಪಳ, ವಿಜಯನಗರ ಇಂತಹ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಜನಗಳಿಗೆ ರಾಜಕೀಯವಾಗಿ ಎಲ್ಲೂ ಕೂಡ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ. ಆಮೇಲೆ ನಿಗಮ ಮಂಡಳಿಗಳಾಗಿರಲಿ, ಸರ್ಕಾರದ ಒಂದು ಕೆಲವು ನಾಮನಿರ್ದೇಶಕಗಳಲ್ಲಾಗಿರಲಿ ನಮ್ಮ ಸಮಾಜದವರಿಗೆ ಎಲ್ಲೂ ಸಿಗ್ತಾ ಇಲ್ಲ. ಯಾಕೆಂತೇಳಿದರೆ ನಮ್ಮಲ್ಲಿ ಹಿಂದೆ ಈಗ ಕೆಲವು ನಾಯಕರು ಒಗ್ಗಟ್ಟಿನ ಕೊರತೆ ಇತ್ತು. ಹಾಗಾಗಿ ನಮ್ಮಲ್ಲೂ ಕೂಡ ಒಗ್ಗಟ್ಟು ಇರಲಿಲ್ಲ. ಈಗೆಲ್ಲ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ನಗರಸಭೆ ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ತಾಲೂಕ್ ಪಂಚಾಯತಿ ಆಗಿರಲಿ, ಇಲ್ಲಿ ಪ್ರಾಧಿಕಾರ ಆಗಿರಲಿ, ಇಲ್ಲಿ ಇರ್ತಕ್ಕಂತಹ ನಾಮನಿರ್ದೇಶಕ ಸ್ಥಳಗಳಿಗೆ ಏನು ಖಾಲಿ ಇರ್ತಕ್ಕಂಥ ಏನು ಹುದ್ದೆಗಳಿದಾವಲ್ಲ, ಸ್ಥಾನಮಾನಗಳಿದಾವಲ್ಲ, ಆ ಸ್ಥಾನಮಾನಗಳಿಗೆ ನಮ್ಮ ಸಮುದಾಯದವರಿಗೆ ಹೆಚ್ಚಿನದಾಗಿ ಪ್ರಾಶಸ್ತ್ಯ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಯಾಕೆಂತೇಳಿದರೆ ನಮ್ಮ ಸಮಾಜಕ್ಕೆ ತುಂಬ ಅನ್ಯಾಯ ಆಗಿದೆ. ಯಾಕೆಂದರೆ ಅನ್ಯಾಯ ಸರಿಪಡಿಸ್ಬೇಕು ಅಂತೇಳಿದರೆ ಈಗಿನಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ಅಂತೇಳಿ ನಮಗೆ ಒಂದು ಅಭಿಲಾಷೆ ಇದೆ. ಯಾಕೆಂತೇಳಿದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಮುದಾಯವನ್ನು ವಿಶ್ವಾಸದಲ್ಲಿ ತಗೊಂಡೋಗ್ತಿದ್ದಾರೆ. ನಮ್ಮ ಸಮುದಾಯವನ್ನು ಕೂಡ ಜೊತೆಗೆ ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಆಶಾಭಾವನೆ ಇದೆ. ನಮಗೆ ವಿಶ್ವಾಸನೂ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಅಂತೇಳಿ ಇದೆ. ಹಾಗಾಗಿ ನಮ್ಮ ಸಮಾಜದವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಪ್ರಾಶಸ್ತ್ಯ ಸಿಗಬೇಕು ಅಂತೇಳಿ ಈ ಮಾಧ್ಯಮ ಮೂಲಕ ತಿಳಿಸ್ತಾರೆ. ರಾಜ್ಯ ಮಟ್ಟದ ಸಮಾವೇಶದ ಅಂಗವಾಗಿ ಪೂರ್ವ ಸಭೆ ಇವತ್ತು ಚಿತ್ರದುರ್ಗ ಮುರುಘಾ ಮಠದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ಗಂಗಾಮತ ಸಮಾಜದ ಬಂಧುಗಳಿಂದ ಆಯೋಜಿಸಲಾಗಿದ್ದು, ಅದು ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶ ನಡೆಯಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ಮತ್ತು ನಮಗೆ ಭಾಳ ಉತ್ಸಾಹ ತುಂಬಿದೆ. ಯಾಕಂದರೆ 32 ಜಿಲ್ಲೆಯಲ್ಲಿ 29 ಜಿಲ್ಲೆಯ ಅಧ್ಯಕ್ಷರು ಬಂದರು. ಇದು ಪ್ರಥಮವಾಗಿ 29 ಜಿಲ್ಲೆಯ ಪದಾಧಿಕಾರಿಗಳು ಬಂದಿರೋದು ನಮಗೆ ಹೆಮ್ಮೆ ವಿಷಯ. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ
ಮತ್ತು ನಮ್ಮ ಪರಮ ಪೂಜ್ಯ ಶ್ರೀಗಳವರಿಗೆ ಮತ್ತು MLC ಅವರಿಗೆ ಮತ್ತು ಎಲ್ಲ ಮುಖಂಡರುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾನೆ. ಜೊತೆಗೆ ಸದಾ ಹೀಗೆ ಇರಲಿ ಅವರೆಲ್ಲ ಬೆಂಬಲ, ಸಹಕಾರ ಮತ್ತು ಆಶೀರ್ವಾದ. ಇಷ್ಟು ನಮ್ಮ